ನಮಸ್ಕಾರ ರೀ. ನಮಸ್ತೆ. ನಿಮಗೆ ಮಾತಾಡ್ತೇವೆ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ತೊಂದರೆಗೆ ಅಂತ ತೋರ್ಸಕ್ ಇದ್ದಮ್ಮ. ಮಕ್ಕಳಾಗಿಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 18 ವರ್ಷ ಆಯ್ತು. ಈಗ ನಿಮಗೆ ವೀರ್ಯಾಣು ಚೆಕ್ ಮಾಡಿದಾರಲ್ವಾ? ನಿಮಗೆ ಯಜಮಾನ್ರಿಗೆ ನಮ್ಮ ಅದು ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದಾರಲ್ವಾ? ಹಂಗಾಗಿ ಮಗು ಆಗ್ತಾ ಇಲ್ಲ. ಹಂಗಾಗಿ ನೀವು ತೋರ್ಸಕ್ ಬಂದ್ರಿ. ಆಮೇಲೆ ನಿಮಗೆ ಅಡ್ರೆಸ್ ಹೇಳಿದ್ದು ನಿಮ್ಮೂರವರು. ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಅವ್ರ ಮಗಂಗೆ ಅಲ್ವಾ? ಈಗ ಅವ್ರಿಗೂ ಕೂಡ ವೀರ್ಯಾಣು ಸಂಖ್ಯೆ ಕಡಿಮೆ ಇದ್ದು ಮಕ್ಕಳಾಗಿರ್ಲಿಲ್ಲ. ಅವ್ರದ್ದು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತಂತೆ? 6 ವರ್ಷ ಆಗಿತ್ತು. ಈಗ ನಮ್ಮಲ್ಲಿ ಚಿಕಿತ್ಸೆ ತಗೊಂಡು ಈಗ ಮಗು ಆಗಿದೆ. ಮಗು ನೋಡಿದಿರಾ? ಒಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರಾ? ಹಂಗಾಗಿ ನೀವು ತೋರ್ಸ್ಲಿಕ್ಕೆ ಬಂದ್ರಿ. ಆಗ್ಲಿ, ಒಟ್ಟು ಅವ್ರಿಗಂತೂ ಖುಷಿ ಇದಾರಲ್ಲ? ಆಯ್ತಮ್ಮ. ಈಗ ನಿಮಗೆ ಈಗ ಮಗು ಬೇಕು ಅಂದ್ರೆ ತೋರ್ಸ್ಲಿಕ್ಕೆ ಬಂದಿದ್ದೀರಿ, ಕರೆಕ್ಟ್ ಅಲ್ಲ? ಆಯ್ತಮ್ಮ, ನೋಡೋಣ ಪ್ರಯತ್ನ. ದೈವಿಚ್ಛೆ ಏನಿದೆಯಾ ನೋಡೋಣ ಅಂತ. ಓಕೆಮ್ಮ, ಒಳ್ಳೇದಾಗಲಿ. ನಮಸ್ತೆ. ನಿಜ ಹೇಳ್ತಿದ್ದೀರಲ್ಲ? ಅಲ್ಲಿ ಮಗು ಆಗಿರೋಂಥ ಅವ್ರಿಗೆ ಮಗು ಆಗಿರೋಂಥ ನಿಜ? ಓಕೆ ಅಮ್ಮ, ಅದೇ ಒಳ್ಳೇದಾಗಲಿ. ಸರಿ ಸರಿ, ಆಯಿತು. ನಮಸ್ಕಾರ ರೀ. ಓಕೆ.